ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿ ಹಣ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಹೌದು ವೀಕ್ಷಕರೇ, ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಾಳೆಯಿಂದಲೇ ನಿಮಗೆ ಹಣ ಜಮೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿಯರಿಗೆ ಒಂದಲ್ಲ ಎರಡು ದೊಡ್ಡ ಸಿಹಿ ಸುದ್ದಿ ಕೂಡ ಬಂದಿರುವಂತದ್ದು. ಇನ್ನು ರೇಷನ್ ಕಾರ್ಡ್ ದವರೆಗೂ ಕೂಡ ರಾಜ್ಯ ಸರ್ಕಾರದಿಂದ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಒಂದಲ್ಲ ಎರಡಲ್ಲ 3 ದೊಡ್ಡ ಸಿಹಿ ಸುದ್ದಿನೇ ಬಂದಿದೆ ವೀಕ್ಷಕರೇ. ಕರ್ನಾಟಕ ಸರ್ಕಾರದಿಂದ, ಮೋದಿ ಸರ್ಕಾರದಿಂದ ರೇಷನ್ ಕಾರ್ಡ್ ಇದ್ದವರಿಗೆ ಸಿಹಿ ಸುದ್ದಿ. ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇಂದಿರಾ ಕಿಟ್ ವಿತರಣೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ. ಇನ್ನು ವೀಕ್ಷಕರೇ 3 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡ್ತೀವಿ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲಿದ್ದಾರೆ ಬಿಪಿಎಲ್ ಕಾರ್ಡ್ ಲಿಮಿಟ್ ಅನ್ನ. ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ರೇಷನ್ ಕಾರ್ಡ್ ಇದ್ದವರು ವಿಡಿಯೋನ ಲೈಕ್ ಮಾಡಿ. ಇನ್ನು ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ನೀವು ಕೂಡ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಹೊಂದಿರಬಹುದು, ಮನೆಗೆ ಬಳಸೋ ಗ್ಯಾಸ್ ಸಿಲಿಂಡರ್ ಹೊಂದಿರಬಹುದು. ಕೇಂದ್ರ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಹಾಗೂ ರಾಜ್ಯ ಸರ್ಕಾರದ ಗೈಡ್ ಲೈನ್ಸ್ ಎಲ್ಲಾ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ. ಪ್ರತಿಯೊಬ್ರು ಕೂಡ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಇನ್ನು ಮೋದಿ ಸರ್ಕಾರದಿಂದ ಒಂದು ಹೊಸ ಅಪ್ಡೇಟ್ ವೀಕ್ಷಕರೇ. ಅಮೆರಿಕ ಇರಾನ್ ಯುದ್ಧ ಇಲ್ಲಿ ಬಿಸಿ ಶುರುವಾಗಿದೆ ವೀಕ್ಷಕರೇ. ಈಗಾಗಲೇ ಕಚ್ಚಾ ತೈಲ ಪೂರೈಕೆ ಅಂತೂ ನಮ್ಮ ಭಾರತಕ್ಕೆ ತೊಂದರೆ ಆಗ್ತಾ ಇಲ್ಲ. ಪ್ರಾಬ್ಲಮ್ ಇರೋದು ಅಡುಗೆ ಅನಿಲ ಮಾತ್ರ ವೀಕ್ಷಕರೇ. ಒಂದು ವೇಳೆ ಈ ಒಂದು ಯುದ್ಧ ಮತ್ತೆ ಮುಂದುವರೆದ್ರೆ ಮುಂದಿನ ತಿಂಗಳು ತುಂಬಾ ಕಷ್ಟವಾಗಲಿದೆ ಅಂತ ನರೇಂದ್ರ ಮೋದಿ ಜೋರಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಯುದ್ಧ ಭಾರತದ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ ಗೊತ್ತಾ? ನರೇಂದ್ರ ಮೋದಿ ಜೋರಿ ಹೇಳಿರೋ ಪ್ರಕಾರ ಕೊರೋನಾ ಸಮಯದಲ್ಲಿ ಯಾವ ತರ ಭಾರತಕ್ಕೆ ತೊಂದರೆ ಆಗಿದೆ ಆ ತರ ಆಗ್ಬಹುದು ಅಂತ ಹೇಳಲಾಗಿದೆ ವೀಕ್ಷಕರೇ. ಇದು ಒಂದು ಎಚ್ಚರಿಕೆ ಗಂಟೆಯ ಅಥವಾ ಮುಂದೆ ಏನಾದ್ರೂ ದೊಡ್ಡ ಘೋಷಣೆ ಆಗುತ್ತಾ? ಇದರ ಬಗ್ಗೆ ಚರ್ಚೆ ಈಗ ಶುರುವಾಗಿದೆ. ಇನ್ನು ವೀಕ್ಷಕರೇ ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡೋರ್ಗೆ ಸೂಪರ್ ಚಾನ್ಸ್ ಕೂಡ ಬಂದಿತ್ತು, ಆದ್ರೆ ಈಗ ಅದು ಮಿಸ್ ಆಗಲಿದೆ. ಎದಕ್ಕಂದ್ರೆ ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತ ಕೂಡ ಈಗ ಬರ್ತಾ ಇದೆ. ಹಾಗಾದ್ರೆ ನೀವು ಕೂಡ ಬಂಗಾರ ಬೆಳ್ಳಿ ಪ್ರಿಯರಾಗಿದ್ರೆ ವಿಡಿಯೋ ಪೂರ್ತಿಯಾಗಿ ನೋಡಿ. ನರೇಂದ್ರ ಮೋದಿಜಿಯವರು ದಿಢೀರ್ ಅಂತ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ. ಭಾರತಕ್ಕೆ ಮತ್ತೊಂದು ದೊಡ್ಡ ಘೋಷಣೆ ಆಗುತ್ತಾ? ಮತ್ತೆ ಏನಾದ್ರೂ ಹೊಸ ಶಿಫಾರಸುಗಳನ್ನ ಜನರಿಗೆ ಮಾಡ್ತಾರಾ? ನರೇಂದ್ರ ಮೋದಿಜಿಯವರು ಮುಂದೆ ಏನ್ ಮಾಡ್ತಾರೆ ಎಲ್ಲಾ ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದೇವೆ ವೀಕ್ಷಕರೇ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಗೃಹಲಕ್ಷ್ಮಿಯವರು ರೇಷನ್ ಕಾರ್ಡ್ ಇದ್ದವರು ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ. ನಿಮಗೋಸ್ಕರ ಇವತ್ತು 2-3 ದೊಡ್ಡ ಗುಡ್ ನ್ಯೂಸ್ ಅಂದ್ರೆ ಸಿಹಿ ಸುದ್ದಿ ಬಂದಿದೆ. ಇನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರತಿಯೊಬ್ಬರು ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ನಿಮಗೂ ಕೂಡ 27ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಗೋಸ್ಕರ ನಾನು ಕಾಯ್ತಾ ಇದ್ದೇನೆ. ನಿಮ್ಮ ಕಮೆಂಟ್ ಗೆ ನಾವು ಉತ್ತರ ಕೂಡ ಕೊಡಲಿದ್ದೇವೆ. ನಮ್ಮ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ ವೀಕ್ಷಕರೇ. ಹೌದು, ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 27ನೇ ಕಂತು ಹಣ ಜಮೆಯಾಗಿದೆ. ಹೌದು ವೀಕ್ಷಕರೇ, ಈ ಜಿಲ್ಲೆ ಆ ಜಿಲ್ಲೆ ಅಂತ ಇರಲ್ಲ, ಪ್ರತಿ ಒಂದು ಜಿಲ್ಲೆಗೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ. 27ನೇ ಕಂತು ಹಣ ನಿಮಗೂ ಕೂಡ ಜಮೆ ಆಗಿದೆಯಾ ಮಾರ್ಚ್ ತಿಂಗಳಲ್ಲಿ? ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಮುಗಿದ ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡಿಕೊಳ್ಳಿ. ಈಗ ವೀಕ್ಷಕರೇ 2 ದಿನದಲ್ಲಿ ಬಾಕಿ ಪಾವತಿ ಮಾಡ್ತೀವಿ ಅಂತ ಕೆ ರಾಜು ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹೌದು, ಇನ್ನು 2 ದಿನಗಳಲ್ಲಿ ಬಾಕಿ ಕಂತು ಪಾವತಿ ಮಾಡಲಾಗುತ್ತೆ ಅಂತ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕೆ ರಾಜು ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಈಗಾಗಲೇ 27ನೇ ಕಂತು, ಡಿಸೆಂಬರ್ ಕಂತು ಹಣ ಜಮೆ ಆಗಿದೆ ಎಲ್ಲಾ ಒಂದು ಕುಟುಂಬಗಳಿಗೂ, ಅಂದ್ರೆ ಎಲ್ಲಾ ಗೃಹಲಕ್ಷ್ಮಿ ಅಕೌಂಟ್ಗೂ. ಈಗ 28ನೇ ಕಂತು ಜನವರಿ ತಿಂಗಳದ್ದು ಕೂಡ ಜಮೆ ಮಾಡಲು ಶುರು ಮಾಡಲಾಗ್ತಾ ಇದೆ. ಅಂದ್ರೆ 28ನೇ ಕಂತು ಹಣ ಸರ್ಕಾರ ಈಗ ಬಿಡುಗಡೆ ಮಾಡಲು ನಿರ್ಧಾರ ಮಾಡಿದೆ. ಇನ್ನು 2 ದಿನದಲ್ಲಿ ಬಾಕಿ 28ನೇ ಕಂತು ಹಣ ಕೂಡ ಬಿಡುಗಡೆ ಆಗಲಿದೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಅಷ್ಟು ಮಾತ್ರವಲ್ಲದೆ ಈ ಒಂದು ಹಣ ನಿಮಗೆ ಏಪ್ರಿಲ್ ಮೊದಲ ವಾರದಲ್ಲಿ ಬರಲಿದೆ ಅಂತಾನೂ ಕೂಡ ಇಲ್ಲಿ ನಾವು ಹೇಳ್ಬಹುದು. ಈಗ ಏಪ್ರಿಲ್ ಮೊದಲ ವಾರದಲ್ಲಿ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಅಕೌಂಟ್ಗೆ 2,000 ರೂಪಾಯಿ ಬರುತ್ತೆ. ಈಗಾಗಲೇ ನಿಮಗೆ 2,000 ರೂಪಾಯಿ ಬಂದಿದ್ರೆ ಈ ಒಂದು ತಿಂಗಳಲ್ಲಿ ಮುಂದಿನ ತಿಂಗಳದ್ದು 2,000 ರೂಪಾಯಿ, ಒಟ್ಟು 4,000 ರೂಪಾಯಿ ನಿಮಗೆ ಜಮೆ ಆಗುತ್ತೆ ಏಪ್ರಿಲ್ 10ನೇ ತಾರೀಕಿನ ಒಳಗೆ ಅಂತಾನೂ ಕೂಡ ನಾವು ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಇನ್ನು ಮುಖ್ಯವಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಈಗಾಗಲೇ ಗೃಹಲಕ್ಷ್ಮಿ ಸಂಘ ಕೂಡ ಪ್ರಾರಂಭವಾಗಿದೆ. ನೀವು ಕೂಡ ಪ್ರತಿ ತಿಂಗಳು 200 ರೂಪಾಯಿ ಈ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡೋದ್ರ ಮೂಲಕ ಗೃಹಲಕ್ಷ್ಮಿ ಸದಸ್ಯರಾದ್ರೆ, ಅಂದ್ರೆ ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ನೀವು ಕೂಡ ಸದಸ್ಯರಾದ್ರೆ ರಾಜ್ಯ ಸರ್ಕಾರದಿಂದ ಯಾವುದೇ ಗ್ಯಾರಂಟಿ ಇಲ್ಲದೆ ನಿಮಗೆ 30,000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಕೂಡ ಮಾಡಿಕೊಡಲಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿಯರಿಗೋಸ್ಕರ ಅಂತ ಈ ಒಂದು ಯೋಜನೆಯನ್ನ ಶುರು ಮಾಡಲಾಗಿದೆ. ಗೃಹಲಕ್ಷ್ಮಿಯವರು ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಸದಸ್ಯರಾಗೋದ್ರ ಮೂಲಕ ಈ ಒಂದು ಯೋಜನೆ ಲಾಭವನ್ನು ಕೂಡ ಪಡೆದುಕೊಳ್ಳಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಯಾವುದೇ ಗ್ಯಾರಂಟಿ ಇಲ್ಲದೆ ನಿಮಗೆ 3 ಲಕ್ಷ ರೂಪಾಯಿವರೆಗೂ ಸಾಲ ಸೌಲಭ್ಯ ಗೃಹಲಕ್ಷ್ಮಿ ಯೋಜನೆ ಮೂಲಕ ಸಿಗ್ತಾ ಇದೆ. ಇನ್ನು ವೀಕ್ಷಕರೇ ಮೃತಪಟ್ಟವರ ಹೆಸರನ್ನ ಬಿಡಿ ಅಂತ ಈಗಾಗಲೇ ಮಾಹಿತಿ ಕೂಡ ಬಂದಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆ ಮೂಲಕ ಮೃತರಾದ ಮಹಿಳೆಯರ ಹೆಸರುಗಳನ್ನ ಕೈ ಬಿಡಲು ಕ್ರಮ ವಹಿಸುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕೆ ರಾಜು ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ.
ತುಂಬಾ ಗೃಹಲಕ್ಷ್ಮಿಯವರು ಯೋಜನೆಗೆ ಜಾಯ್ನ್ ಆದ ಬಳಿಕ ಸ್ವಲ್ಪ ಜನ ಮೃತಪಟ್ಟಿದ್ದಾರೆ. ಗೃಹಲಕ್ಷ್ಮಿಯವರು ಮೃತಪಟ್ಟಿದ್ರೆ ಅವರ ಕುಟುಂಬದವರು ಸೇವಾ ಸಿಂಧು ಪೋರ್ಟಲ್ ಅಥವಾ ನಿಮ್ಮ ಕರ್ನಾಟಕ ಒನ್ ಕೇಂದ್ರಕ್ಕೆ ಹೋಗಿ ಹೆಸರನ್ನ ರಿಮೂವ್ ಮಾಡಿಸಬೇಕು. ಒಂದು ವೇಳೆ ನೀವೇನಾದ್ರೂ ಅವರ ಎಟಿಎಂ ಬಳಸಿ ಹಣವನ್ನ ಪಡೆದುಕೊಳ್ತಾ ಇದ್ರೆ ಆ ಒಂದು ಹಣ ಸರ್ಕಾರಕ್ಕೆ ಮರು ಪಾವತಿ ಮಾಡಬೇಕಾಗುತ್ತೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಮೃತಪಟ್ಟವರ ಹಣ ವಾಪಸ್ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಈಗ ಬನ್ನಿ, ಬಿಪಿಎಲ್ ಕಾರ್ಡ್ ಇದ್ದವರಿಗೆ, ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಅರ್ಜೆಂಟ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ವೀಕ್ಷಕರೇ. ಅದೇನಪ್ಪಾ ಅಂದ್ರೆ, ಕೊರೋನಾ ಸಮಯದಂತೆ ಎಲ್ಲರೂ ಕೂಡ ರೆಡಿ ಆಗಿರ್ಬೇಕು, ನಾವು ಕೂಡ ಸನ್ನದ್ಧರಾಗಿರ್ಬೇಕು ಅಂತ ನರೇಂದ್ರ ಮೋದಿಜಿ ಅವರ ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಆತಂಕ ಮತ್ತು ಚರ್ಚೆಗೆ ಕಾರಣವಾಗಿದೆ. ಹೌದು, ಈಗಾಗಲೇ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಶುರುವಾಗಿದೆ. ಈ ಒಂದು ಯುದ್ಧ ಪರಿಸ್ಥಿತಿ ಮತ್ತು ಜಾಗತಿಕ ಅಸ್ಥಿರತೆ ಕುರಿತು ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಅವರು ದೇಶದ ಜನರಿಗೆ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ. ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಕೊರೋನಾ ಸಮಯದಲ್ಲಿ ಉಂಟಾದ ಪರಿಸ್ಥಿತಿ ಮತ್ತೆ ಭಾರತಕ್ಕೆ ಬಂದ್ರೆ ಜನರು ಈಗ ರೆಡಿ ಆಗಿರ್ಬೇಕು ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ವೀಕ್ಷಕರೇ, ಪ್ರಧಾನಿ ಮೋದಿ ಅವರ ಹೇಳಿಕೆ ಈಗ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಮತ್ತೆ ಈ ಒಂದು ಯುದ್ಧ ಪರಿಸ್ಥಿತಿಯಿಂದ ಭಾರತ ಹೊರಗೆ ಬರಬೇಕು ಅಂತ 7 ತಂಡಗಳನ್ನ ರೆಡಿ ಮಾಡಲಾಗ್ತಾ ಇದೆ ವೀಕ್ಷಕರೇ. ಹೌದು, ಈಗಾಗಲೇ ಇಂಧನ ಪೂರೈಕೆ ಸರಪಳಿ ಅಂದ್ರೆ ಚೈನ್ ಲಿಂಕ್ ಏನಿರುತ್ತೆ ನೋಡಿ, ಅದನ್ನ ಚೆಕ್ ಮಾಡಬೇಕು. ರಸಗೊಬ್ಬರ ಮೇಲಿನ ಕಾರ್ಯತಂತ್ರಗಳನ್ನ ಅಭಿವೃದ್ಧಿಪಡಿಸಲು ಸರ್ಕಾರ 7 ಉನ್ನತ ಮಟ್ಟದ ಸಶಕ್ತ ಗುಂಪುಗಳನ್ನ ರಚಿಸಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ರೈತರೊಂದಿಗೆ ನಾವಿದ್ದೇವೆ, ಅವರಿಗೆ ರಸಗೊಬ್ಬರ ಅಡಚಣೆ ಆಗದಂತೆ ಕ್ರಮ ಜರುಗಿಸ್ತೀವಿ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ. ಕದನವು ಜಾಗತಿಕವಾಗಿ ಗಂಭೀರ ಇಂಧನ ಬಿಕ್ಕಟ್ಟನ್ನ ಸೃಷ್ಟಿಸಿದೆ. ಹೀಗಿರುವಾಗ ಭಾರತದ ಮೇಲೆ ಅದು ಬೀರಿರುವ ಪರಿಣಾಮ ತಗ್ಗಿಸಲು ಪ್ರಯತ್ನ ಮಾಡ್ತಾ ಇದೆ. ಇದಕ್ಕಾಗಿ ಲಭ್ಯವಿರುವ ಎಲ್ಲಾ ಮೂಲಗಳಿಂದ ಇಂಧನವನ್ನ ತರಿಸಿಕೊಳ್ಳಲಾಗ್ತಾ ಇದೆ ಅಂತಾನು ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಅಂದ್ರೆ ಯಾರು ಕೂಡ ಚಿಂತೆ ಮಾಡಬಾರದು ಅಂತ ದೇಶದ ಜನರಿಗೆ ನರೇಂದ್ರ ಮೋದಿಜಿ ಅವರು ಅಭಯ ಅಂತಾನು ಕೂಡ ಇಲ್ಲಿ ಹೇಳಿರುವಂತದ್ದು. ಆದ್ರೂ ಕೂಡ ಸರ್ವ ಪಕ್ಷ ಸಭೆಯನ್ನ ಕರೆದಿದ್ದಾರೆ. ಯುದ್ಧಕ್ಕೆ ಕೋವಿಡ್ ಹೋಲಿಸದಕ್ಕೆ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಅವರು ಕೆಂಡ ಕಾರಿದ್ದಾರೆ. ಎಷ್ಟು ಜನ ಸತ್ತಿದ್ದಾರೆ ಅಂತ ಮರೆತು ಬಿಟ್ರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಬಗ್ಗೆ ವಿವರಿಸುವಾಗ ಕೋವಿಡ್ ಕುರಿತು ಉಲ್ಲೇಖ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು. ಈ ಕ್ರಮವನ್ನ ಕಾಂಗ್ರೆಸ್ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಟೀಕಿಸಿ ವಾಗ್ದಾಳಿ ಮಾಡಿದ್ದಾರೆ. ಕೊರೋನಾ ಸಾಂಕ್ರಾಮಿಕದ ಸಂದರ್ಭದಲ್ಲಿ ಏನಾಯ್ತು, ಏನೆಲ್ಲ ದುರಂತಗಳು ಘಟಿಸಿದವು, ಎಷ್ಟು ಜನ ಸತ್ರು ಎಂಬುದನ್ನ ಮೋದಿ ಮರೆತಿದ್ದಾರೆ ಎಂದು ರಾಹುಲ್ ಗಾಂಧಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಅದೇ ತರ ಸರ್ವಪಕ್ಷ ಸಭೆಯನ್ನು ಕೂಡ ನರೇಂದ್ರ ಮೋದಿ ಅವರು ಕರೆದಿದ್ದಾರೆ. ರಾಹುಲ್ ಗಾಂಧಿ ಅವರು ಗೈರಾಗಿದ್ದಾರೆ ಒಂದು ಸಭೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಈಗ ಬನ್ನಿ ವೀಕ್ಷಕರೇ, ಗೃಹ ಬಳಕೆ ಸಿಲಿಂಡರ್ ಆಗಿರ್ಬೋದು, ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬಳಕೆದಾರರಾಗಿರ್ಬೋದು, ಇಬ್ಬರಿಗೂ ಕೂಡ ಹೊಸ ಅಪ್ಡೇಟ್ ಬಂದಿದೆ. ಮೊದಲಿಗೆ ನಿಮ್ಮ ಒಂದು ಮನೆ ಹತ್ರ, ನಿಮ್ಮ ಏರಿಯಾದಲ್ಲಿ ಪೈಪ್ಡ್ ಲೈನ್ ಗ್ಯಾಸ್ ಕನೆಕ್ಷನ್ ಅಂದ್ರೆ PNG ಗ್ಯಾಸ್ ಅಂತ ನಾವೇನ್ ಕರಿತೀವಿ, ಅದು ಇದ್ರೆ ಅದು ನೀವು ತಗೊಳ್ಳೇಬೇಕು, ಇಲ್ಲ ಅಂತ ಹೇಳಂತಿಲ್ಲ. ಎದಕ್ಕಂದ್ರೆ ಯಾರ ಏರಿಯಾದಲ್ಲಿ, ಯಾರ ಊರಲ್ಲಿ PNG ಗ್ಯಾಸ್ ಕನೆಕ್ಷನ್ ಕೇಂದ್ರ ಸರ್ಕಾರ ಕೊಡ್ತಾ ಇದೆ, ಯಾರು ಅದನ್ನ ಬೇಡ ಅಂತ ತಳ್ಳಿ ಹಾಕಿದ್ದೀರಾ ಅವರು ಮಾಡಿಸ್ಕೊಳ್ಳಿ. 3 ತಿಂಗಳ ಸಮಯ ಇರುತ್ತೆ. 3 ತಿಂಗಳ ಒಳಗೆ PNG ಕನೆಕ್ಷನ್ ಯಾರೆಲ್ಲ ತಗೊಳ್ಳಲ್ಲ ಅವರಿಗೆ ಗ್ಯಾಸ್ ಸಿಲಿಂಡರ್ ವಿತರಣೆ ಬಂದ್ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬಳಕೆದಾರರು ಕಡ್ಡಾಯವಾಗಿ ನೋಂದಣಿ ಮಾಡಿಸಿಕೊಳ್ಬೇಕು. ಕಾಳಸಂತೆಯಲ್ಲಿ LPG ಸಿಲಿಂಡರ್ ಮಾರಾಟ ತಡೆಯಲು ಹಂಚಿಕೆ ಪಾರದರ್ಶಕ ತರುವ ಉದ್ದೇಶದಿಂದ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅಂದ್ರೆ ಗೇಲ್ ಅಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡ್ಕೊಳ್ಬೇಕು. ಅಂದ್ರೆ ಯಾರೆಲ್ಲ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಬಳಕೆ ಮಾಡ್ತಿರೋ ನೋಡಿ, ಅವರು ಗೇಲ್ ಅಡಿಯಲ್ಲಿ ತಮ್ಮ ಹೆಸರನ್ನ ನೋಂದಣಿ ಮಾಡಿಸ್ಕೋಬೇಕು ಅಂತ ಹೇಳಲಾಗಿದೆ. ಇನ್ನು ಮಾರ್ಚ್ 31 ಒಳಗೆ ಈ KYC ಕೂಡ ಕಂಪ್ಲೀಟ್ ಆಗಿರಬೇಕು ಪ್ರತಿಯೊಬ್ಬರದು ಗ್ಯಾಸ್ ಕನೆಕ್ಷನ್ ಇದ್ದವರದು ಅಂತ ಹೇಳಲಾಗ್ತಾ ಇದೆ. ಇನ್ನು PNG ಗ್ಯಾಸ್ ಕನೆಕ್ಷನ್ ಅಂದ್ರೆ ಪೈಪ್ ಲೈನ್ ಗ್ಯಾಸ್ ಕನೆಕ್ಷನ್ ನಿಮ್ಮ ಏರಿಯಾದಲ್ಲಿ ಇದ್ರೆ ಅದನ್ನ 3 ತಿಂಗಳ ಒಳಗೆ ತಗೊಳ್ಳಿ. 3 ತಿಂಗಳ ನಂತರ ಒಂದು ವೇಳೆ ನೀವು ತಗೊಳ್ಳಿಲ್ಲ ಅಂದ್ರೆ ಫಿಸಿಕಲ್ ಗ್ಯಾಸ್ ಸಿಲಿಂಡರ್ ವಿತರಣೆ ಇರೋದಿಲ್ಲ ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಗ್ಯಾಸ್ ಬುಕಿಂಗ್ ನಿಯಮ ಏನಿದೆ ನೋಡಿ, ಅಂದ್ರೆ ಒಂದು ಗ್ಯಾಸ್ ಖಾಲಿ ಆದ ನಂತರ ಮತ್ತೊಂದು ಗ್ಯಾಸ್ ಬುಕ್ ಮಾಡೋ ನಿಯಮ ನಗರ ಪ್ರದೇಶದಲ್ಲಿ 25 ದಿನ ಕಾಯುವಿಕೆ, ಗ್ರಾಮೀಣ ಪ್ರದೇಶದಲ್ಲಿ 45 ದಿನಗಳ ಕಾಯುವಿಕೆ ಇರಲಿದೆ ಅಂತ ಹೇಳಲಾಗಿದೆ. ಯಾವುದು ಕೂಡ ಚೇಂಜ್ ಮಾಡಿಲ್ಲ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಇನ್ನು ವೀಕ್ಷಕರೇ, ಕೊನೆಯದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ 2-3 ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಮೊದಲನೇ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಅನ್ನಭಾಗ್ಯ ಫಲಾನುಭವಿಗಳಿಗೆ ನುಚ್ಚಕ್ಕಿ ಪ್ರಮಾಣವನ್ನ ಕಡಿತ ಮಾಡಲು ತೀರ್ಮಾನ ಮಾಡಲಾಗಿದೆ. ಈಗಾಗಲೇ 25% ಇದ್ದ ನುಚ್ಚಕ್ಕಿ ವಿತರಣೆ 10% ಗೆ ಇಳಿಕೆಯನ್ನ ಮಾಡಲಾಗುತ್ತೆ. ಇನ್ನು ಅಕ್ಕಿ ಜೊತೆಗೆ ಮೆಕ್ಕೆಜೋಳಕ್ಕೆ ಆದ್ಯತೆ ನೀಡಲಾಗುತ್ತೆ. ಈಗಾಗಲೇ 5 ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿ ಮಾಡಿದೆ ಅಂತಾನು ಕೂಡ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ನುಚ್ಚಕ್ಕಿ ಪ್ರಮಾಣ ಸ್ವಲ್ಪ ಕಡಿಮೆ ಕೊಡ್ತಾರೆ, ಅದರ ಬದಲಾಗಿ ಒಳ್ಳೆ ಕ್ವಾಲಿಟಿ ಇರೋ ಅಕ್ಕಿನ ಕೊಡ್ತಾರೆ ಅಂತ ಕೂಡ ತಿಳ್ಕೋಬಹುದು ನಮ್ಮ ಕರ್ನಾಟಕದಲ್ಲಿ. ಇನ್ನು ವೀಕ್ಷಕರೇ, ಎರಡನೇ ಗುಡ್ ನ್ಯೂಸ್ ಏನಂದ್ರೆ 3 ಲಕ್ಷ ರೂಪಾಯಿಗೆ ಏರಿಕೆ ಆಗಲಿದೆ ಅಂತೆ ಆದಾಯ ಲಿಮಿಟ್. ಹೌದು, ಇದು ಎಲ್ಲಾ ಒಂದು BPL ಕಾರ್ಡ್ ಇದ್ದವರಿಗೂ ಕೂಡ, APL ಕಾರ್ಡ್ ಇದ್ದವರಿಗೂ ಕೂಡ ಗುಡ್ ನ್ಯೂಸ್. ಇಷ್ಟು ದಿನ
1,20,000 ರೂಪಾಯಿ ಆದಾಯ ಮೇಲಿದ್ರೆ ಅವರಿಗೆ APL ಕಾರ್ಡು, 1,20,000 ರೂಪಾಯಿ ಒಳಗೆ ಆದಾಯ ಇದ್ರೆ ಅವರಿಗೆ BPL ಕಾರ್ಡು ಅಂತ ಹೇಳಲಾಗ್ತಾ ಇತ್ತು. ಮೊನ್ನೆ 7-8 ಲಕ್ಷ BPL ಕಾರ್ಡುಗಳನ್ನ ರದ್ದು ಮಾಡಲಾಗಿದೆ. BPL ಇದ್ದು APL ಕಾರ್ಡ್ಗೆ ವರ್ಗಾವಣೆ ಆಗಿದೆ. 1,50,000 ರೂಪಾಯಿ ಆದಾಯ ಇದ್ದವರ BPL ಕಾರ್ಡು ಕೂಡ APL ಕಾರ್ಡ್ ಆಗಿತ್ತು. ದಿನಕ್ಕೆ 500-600 ರೂಪಾಯಿ ದುಡಿಯುವರ BPL ಕಾರ್ಡು ಕೂಡ APL ಕಾರ್ಡ್ ಆಗಿತ್ತು ವೀಕ್ಷಕರೇ. ಹೀಗಾಗಿ ರಾಜ್ಯ ಸರ್ಕಾರದಿಂದ ಒಂದು ಮಹತ್ವದ ತೀರ್ಮಾನ ಮಾಡಲಾಗಿದೆ. ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಲು ತೀರ್ಮಾನ ಮಾಡಲಾಗ್ತಾ ಇದೆ ಅಂತೆ. ಸದ್ಯ 1,20,000 ರೂಪಾಯಿ ಇರುವ ಕನಿಷ್ಠ ಆದಾಯ ಮಿತಿ ಅದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ನಿಮ್ದು ಇನ್ಕಮ್ 3 ಲಕ್ಷ ರೂಪಾಯಿ ಒಳಗಿದ್ರೆ ನಿಮಗೆ BPL ಕಾರ್ಡ್ ಸಿಗುತ್ತೆ. 3 ಲಕ್ಷ ರೂಪಾಯಿ ಮೇಲೆ ಇನ್ಕಮ್ ಇದ್ರೆ ಅವರಿಗೆ APL ಕಾರ್ಡ್ ಅಂತ ಹೇಳಲಾಗ್ತಾ ಇದೆ. ಇದು ತುಂಬಾ ಒಳ್ಳೆಯದು ವೀಕ್ಷಕರೇ. ಇಷ್ಟು ವರ್ಷ ತುಂಬಾ ಜನ BPL ಕಾರ್ಡ್ ಕಳೆದುಕೊಂಡಿದ್ರಲ್ಲ, ಅವರಿಗೆ ಮತ್ತೆ ಈಗ ವಾಪಸ್ APL ಇದ್ದು BPL ಕಾರ್ಡ್ ಆಗಲಿದೆ. BPL ಕಾರ್ಡ್ ಆದ್ರೆ ಅವರಿಗೆ ಅನ್ನಭಾಗ್ಯ ಅಕ್ಕಿ ಸಿಗುತ್ತೆ, ಇಂದಿರಾ ಕಿಟ್ ಸಿಗುತ್ತೆ, ಸರ್ಕಾರದ ಯೋಜನೆಗಳ ಲಾಭ ಕೂಡ ಸಿಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಒಂದು ಮಹತ್ವದ ತೀರ್ಮಾನ, ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇನ್ನು ಕೇಂದ್ರ ಸರ್ಕಾರವು ಕೂಡ ಒಂದು ದೊಡ್ಡ ಘೋಷಣೆಯನ್ನ ಮಾಡಿದೆ. 3 ತಿಂಗಳ ಪಡಿತರವನ್ನ ಒಟ್ಟಿಗೆ ವಿತರಣೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಒಟ್ಟು 80 ಕೋಟಿ ಫಲಾನುಭವಿಗಳಿಗೆ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಡಿಯಲ್ಲಿ BPL ಕುಟುಂಬಗಳಲ್ಲಿ ಪ್ರತಿ ರಾಜ್ಯಗಳಲ್ಲೂ, ಅಂದ್ರೆ ಈ ರಾಜ್ಯ ಆ ರಾಜ್ಯ ಅಂತ ಇಲ್ಲ, ಪ್ರತಿ ರಾಜ್ಯದಲ್ಲೂ ಕೂಡ ಎಲ್ಲಾ ಒಂದು BPL ಕುಟುಂಬಗಳಿಗೆ 3 ತಿಂಗಳ ಪಡಿತರವನ್ನ ಏಪ್ರಿಲ್ ತಿಂಗಳಲ್ಲಿ ಕೊಡಬೇಕು. ಅಂದ್ರೆ ಏಪ್ರಿಲ್, ಮೇ, ಜೂನ್ ಈ 3 ತಿಂಗಳ ಪಾಲನ್ನ, ಕೇಂದ್ರ ಸರ್ಕಾರದ ಪಾಲನ್ನ ಏಪ್ರಿಲ್ ತಿಂಗಳಲ್ಲಿ ವಿತರಣೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಈಗ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಬಂಗಾರ ಮತ್ತು ಬೆಳ್ಳಿ ಬೆಲೆ ಮತ್ತೆ ಈಗ ಏರಿಕೆ ಆಗಲು ಪ್ರಾರಂಭವಾಗಿದೆ ವೀಕ್ಷಕರೇ. ಇಷ್ಟು ದಿನ ಇಳಿಕೆ ಆಗ್ತಾ ಇದ್ದ ಬಂಗಾರ, ಬೆಳ್ಳಿ ಈಗ ಮತ್ತೆ ಏರಿಕೆ ಆಗ್ತಾ ಇದೆ. ಮತ್ತೆ ಇದರಲ್ಲಿ ಬೈಯಿಂಗ್ ಪವರ್ ಬಂದಿದೆ ಅಂತಾನೆ ಹೇಳ್ಬೋದು. ಒಂದೇ ದಿನ 3,900 ರೂಪಾಯಿಗೆ ಏರಿಕೆ ಆಗಿದೆ. ಮೊನ್ನೆ 10,000, 20,000 ರೂಪಾಯಿ ಇಳಿಕೆ ಆಗಿತ್ತು. ಈಗ ಮತ್ತೆ ಅದೇ ತರ ಏರಿಕೆ ಆಗ್ತಾ ಇದ್ದು ಒಂದು ಕಡೆಗೆ ಶಾಕ್ ಅಂತಾನೆ ಹೇಳ್ಬೋದು. ಈಗ ಬಂಗಾರದ ಬೆಲೆ ಎಷ್ಟು ಏರಿಕೆ ಆಗಿದೆ ಅಂದ್ರೆ 10 ಗ್ರಾಮ್ಗೆ 3,760 ರೂಪಾಯಿ ಏರಿಕೆ ಆಗಿದೆ. 1,42,910 ರೂಪಾಯಿ ಇದ್ದದ್ದು ಈಗ 1,46,670 ರೂಪಾಯಿ ಆಗಿದೆ. 10 ಗ್ರಾಮ್ ಬಂಗಾರದ ಬೆಲೆ ಈಗ 1,47,000 ರೂಪಾಯಿ ಅಂತಾನು ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಬೆಳ್ಳಿ ವೀಕ್ಷಕರೇ ಒಂದೇ ದಿನ 15,000 ರೂಪಾಯಿ ಏರಿಕೆ ಆಗೋದ್ರ ಮೂಲಕ 2,50,000 ರೂಪಾಯಿ 1 ಕೆಜಿಗೆ ಆಗಿದೆ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.